ಆನಂದ ರೆಡ್ಡಿ ಬಂದಾನೆ. ಶಿನಗೇನಹಳ್ಳಿಯ ಸಿಂಹನಯ್ಯ, ಜನರ ಹೃದಯದ ರಾಜನಯ್ಯ, ಗಜಮಾಲೆ ಹೊತ್ತು ಬಂದ ಜನರೇ, ಆನಂದ ರೆಡ್ಡಿ ನಮ್ಮ ನಾಯಕನೇ. ಜೆಡಿಎಸ್ ಧ್ವಜ ಹಾರಿದಾಗ, ಜಯದ ಕಹಳೆ ಮೊಳಗಿದಾಗ, ಮುಳಬಾಗಿಲು ಮಣ್ಣಿನ ಮಗನೇ, ಜನಶಕ್ತಿ ಬೆನ್ನಿಗಿರುವ ನಾಯಕನೇ. ನಡೆದವನು, ಜನರ ಕನಸುಗಳ ಹೊತ್ತವನು, ಕುಮಾರಣ್ಣ ಕರೆದಾಗ ಬಂದವನು, ಜೆಡಿಎಸ್ ಕೋಟೆ ಕಟ್ಟಿದವನು. ಶಿನಗೇನಹಳ್ಳಿಯ ಮನೆಯಲ್ಲಿ ಅದೃಷ್ಟದ ಬೆಳಕು ಹೊತ್ತ ಮನೆಯಲ್ಲಿ ಗೆಲುವಿನ ಕಥೆಗಳು ಹುಟ್ಟಿದವು, ಜನರ ಆಶೀರ್ವಾದ ಗೆದ್ದವು. ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಶಿನಗೇನಹಳ್ಳಿಯಲ್ಲಿ ಜೆಡಿಎಸ್ ಮುಖಂಡ ಜಿ ಆನಂದ ರೆಡ್ಡಿ ಜನ್ಮದಿನ ಸಂಭ್ರಮ. ಸಾವಿರಾರು ಅಭಿಮಾನಿಗಳು, ಪ್ರಮುಖ ಗಣ್ಯರ ಸಮ್ಮುಖದಲ್ಲಿ ಭವ್ಯ ಆಚರಣೆ, ರಾಜಕೀಯ ಪ್ರಭಾವದ ಪ್ರದರ್ಶನ. ಮುಳಬಾಗಿಲು ತಾಲೂಕಿನ ಶಿನಗೇನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಹಾಗೂ ಪ್ರಮುಖ ಜೆಡಿಎಸ್ ಮುಖಂಡ ಜಿ ಆನಂದ ರೆಡ್ಡಿ ಅವರ ಜನ್ಮದಿನವನ್ನು ಸಾವಿರಾರು ಅಭಿಮಾನಿಗಳು, ಕಾರ್ಯಕರ್ತರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಶಿನಗೇನಹಳ್ಳಿಯಲ್ಲಿರುವ ಅವರ ಸ್ವಗೃಹದ ಆವರಣದಲ್ಲಿ ಭಾರೀ ವೇದಿಕೆ ನಿರ್ಮಿಸಿ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಸ್ನೇಹಿತರು ಹಾಗೂ ಸಾರ್ವಜನಿಕರಿಗೆ ವಿಶೇಷ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ಬೆಳಗ್ಗೆಯಿಂದಲೇ ಶುಭಾಶಯ ಕೋರುವವರ ದಂಡೆ ಹರಿದು ಬಂದಿದ್ದು ಗ್ರಾಮವೇ ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಯಿತು.
ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ವಿಶಿಷ್ಟ ಗುರುತು. ಕೋಲಾರ ಜಿಲ್ಲೆಯಿಂದ ರಾಜ್ಯ ಮಟ್ಟದ ರಾಜಕೀಯ ವಲಯದವರೆಗೂ ಗುರುತಿಸಿಕೊಂಡಿರುವ ಜಿ ಆನಂದ ರೆಡ್ಡಿ ಅವರು ರಾಜಕೀಯ ಹಾಗೂ ಸಮಾಜಮುಖಿ ಕಾರ್ಯಗಳ ಮೂಲಕ ವಿಶಿಷ್ಟ ಸ್ಥಾನವನ್ನು ಸಂಪಾದಿಸಿದ್ದಾರೆ. ಜನಸಾಮಾನ್ಯರೊಂದಿಗೆ ಬೆರೆತು ಕಾರ್ಯನಿರ್ವಹಿಸುವ ನಾಯಕತ್ವದ ಮೂಲಕ ಅವರು ಮುಳಬಾಗಿಲು ಕ್ಷೇತ್ರದಲ್ಲಿ ಪ್ರಭಾವಿ ವ್ಯಕ್ತಿತ್ವವಾಗಿ ಹೊರಹೊಮ್ಮಿದ್ದಾರೆ. ಇತ್ತೀಚೆಗೆ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರು, ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಜೆಡಿಎಸ್ ಪಕ್ಷದ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿ ನೇಮಕಗೊಂಡಿರುವುದು ಅವರ ರಾಜಕೀಯ ಪ್ರಭಾವಕ್ಕೆ ಮತ್ತಷ್ಟು ಬಲ ನೀಡಿದೆ. ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ರಾಜಕೀಯ ಪಯಣದ ಮಹತ್ವದ ತಿರುವು. ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾಗಿದ್ದ ಆನಂದ ರೆಡ್ಡಿ ಅವರು ಕಳೆದ ವಿಧಾನಸಭಾ ಚುನಾವಣೆಗೆ ಮುನ್ನ ತಮ್ಮ ಅಪಾರ ಬೆಂಬಲಿಗರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು. ನಿಮ್ಮ ನೆಚ್ಚಿನ ನಾಯಕರಾದ ಆನಂದ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರು ಎಲ್ಲ ತಾಲೂಕಿನ ಎಲ್ಲ ಪಂಚಾಯತಿ 30 ಪಂಚಾಯತಿಗಳಿಂದನೂ ನಮ್ಮ ಟೌನಿಂದ ಎಲ್ಲ ಅಭಿಮಾನಿಗಳು ಬಂದು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಅವ್ರಿಗೆ ಆ ದೇವರ ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಅವರು ಚೆನ್ನಾಗಿರ್ಬೇಕು, ನಮ್ಮಂಥವ್ರಿಗೆ ಒಂದು ಸಹಾಯ ಇರಬೇಕಂತೇಳಿ ಇವತ್ತು ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು, ಎಲ್ಲ ನಾಯಕರು, ಮುಖಂಡರು ಎಲ್ಲರೂ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಹೇಗೆಂದರೆ ಇವತ್ತು ನಮ್ಮ ಆನಂದ್ ರೆಡ್ಡಿ ಅವರವರು ಮಾಡ್ತಾ ಕೆಲಸಗಳನ್ನ ನಮ್ಗೆಲ್ರಿಗೂ ಗೊತ್ತಿರೋದೆ. ಇವತ್ತು ಶಾಸಕರ ಎಲೆಕ್ಷನ್ ಚುನಾವಣೆಯಲ್ಲಿ ಬಂದು ಆವತ್ತಿನಿಂದ ಇವತ್ತುವರೆಗೂ ಯಾವುದೇ ಎಲೆಕ್ಷನ್ ಬಂದರೂ ಸಹ ಗೆಲ್ಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮುಂದೆ ಬರೋ ಚುನಾವಣೆಯಲ್ಲಿ ಕೂಡ ಸಹ ಅವರ ಸಮ್ಮುಖದಲ್ಲಿ ಒಳ್ಳೆ ಒಂದು ಎಲೆಕ್ಷನ್ ಅಲ್ಲಿ ಕೂಡ ಯಾವುದೇ ಒಂದು ಬಿಡಲ್ಲ, ಎಲ್ಲರನ್ನು ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಒಂದು ಚುನಾವಣೆ ನಡೆಸ್ತಾರೆ. ಅದೇ ರೀತಿ ಇವತ್ತು ಕೋರ್ ಕಮಿಟಿ ಸದಸ್ಯರಿದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ, ಕೋಲಾರ ಡಿಸ್ಟಿಕ್ ಅಲ್ಲಿ 6ಕ್ಕೆ 6 JDS ಅಂಡ್ NDA ಶಾಸಕರು ಗೆಲ್ತಾರ ಅಂತೇಳಿ 28ಕ್ಕೆ ಗೆಲ್ತಾರಂತ ವಿಶ್ವಾಸದಿಂದ ನಮ್ಮ ಅಧ್ಯಕ್ಷರ ಮುಂದೆ ಹೇಳ್ತಾ ಇದ್ದೇನೆ. ಎಲ್ಲ ಊರುಗಳಲ್ಲಿ JDS NDA ಅಂತ ಇದ್ದಾರೆ, ಯುವಕರು ಬಲಪಡಿಸಿದ್ದಾರೆ, ಅವ್ರ ಜೊತೆಯಲ್ಲಿ ಎಲ್ಲರೂ ಇದ್ದಾರೆ. ಇವತ್ತು ಯಾವ ಪಂಚಾಯತ್ಗೆ ಹೋದ್ರೂ ಸಹ ಆನಂದ್ ರೆಡ್ಡಿ ಅವರು ಒಂದು ಅಭಿಮಾನಿಗಳಿದ್ದಾರೆ. ಶೀನಗೇನಹಳ್ಳಿಯಲ್ಲಿ ನಡೆದ ಆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಕೋರಿಕೆ ಮೇರೆಗೆ ಜೆಡಿಎಸ್ ಸೇರ್ಪಡೆಯಾದ ಬಳಿಕ ಕ್ಷೇತ್ರದ ರಾಜಕೀಯ ಚಿತ್ರಣದಲ್ಲೇ ಮಹತ್ವದ ಬದಲಾವಣೆ ಕಂಡುಬಂದಿತ್ತು. ಅದಾದ ನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜಯಬೇರಿ ಬಾರಿಸಿತು. ಬಳಿಕ ಬಿಜೆಪಿ ಜೆಡಿಎಸ್ ಮೈತ್ರಿಯ ಲೋಕಸಭಾ ಚುನಾವಣೆಯಲ್ಲೂ ಮುಳಬಾಗಿಲು ತಾಲೂಕಿನಲ್ಲಿ ದಾಖಲೆಯ ಮತಗಳನ್ನು ಗಳಿಸುವ ಮೂಲಕ ಮೈತ್ರಿ ಅಭ್ಯರ್ಥಿಗೆ ಬಲಿಷ್ಠ ಬೆಂಬಲ ದೊರೆಯಿತು. ಇದರಲ್ಲಿ ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್, ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ಸಂಘಟಿತ ಕಾರ್ಯ ಪ್ರಮುಖ ಪಾತ್ರ ವಹಿಸಿತು ಎನ್ನಲಾಗಿದೆ. ಸರಣಿ ಚುನಾವಣೆಗಳಲ್ಲಿ ಜಯಗಳಿಸಿದ ಜೆಡಿಎಸ್ PLD ಬ್ಯಾಂಕ್ ಚುನಾವಣೆ, DCC ಬ್ಯಾಂಕ್ ಚುನಾವಣೆ ಹಾಗೂ ಕೋಮಲ್ ಚುನಾವಣೆಯಲ್ಲೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದು ಮುಳಬಾಗಿಲು ತಾಲೂಕಿನಲ್ಲಿ ಪಕ್ಷದ ಸಂಘಟನೆ ಮತ್ತಷ್ಟು ಬಲಗೊಂಡಿದೆ. ಕೋಮಲ್ ಚುನಾವಣೆಯಲ್ಲಿ ತಾಲೂಕಿನ 2 ನಿರ್ದೇಶಕರು ಜಯಗಳಿಸಿರುವುದು ಜೆಡಿಎಸ್ ಸಂಘಟನಾ ಶಕ್ತಿಗೆ ಸಾಕ್ಷಿಯಾಗಿದೆ ಎಂದು ಪಕ್ಷದ ಕಾರ್ಯಕರ್ತರು ಅಭಿಪ್ರಾಯಪಟ್ಟರು. ಪಕ್ಷದ ಸಂಘಟನೆ, ಕಾರ್ಯಕರ್ತರ ಒಗ್ಗಟ್ಟು ಹಾಗೂ ನಾಯಕತ್ವದ ಸಮನ್ವಯದಿಂದ ಮುಳಬಾಗಿಲು ಕ್ಷೇತ್ರದಲ್ಲಿ ಜೆಡಿಎಸ್ ನಿರಂತರವಾಗಿ ಯಶಸ್ಸು ಸಾಧಿಸುತ್ತಿದ್ದು, ಈ ಬೆಳವಣಿಗೆಗಳಲ್ಲಿ ಜಿ ಆನಂದ ರೆಡ್ಡಿ ಅವರ ಪಾತ್ರ ಮಹತ್ವದ್ದಾಗಿದೆ ಎಂಬ ಮಾತು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ. 500ಕ್ಕೂ ಹೆಚ್ಚು ವಾಹನಗಳ ಮೆರವಣಿಗೆ. ಜನ್ಮ ದಿನೋತ್ಸವದ ಅಂಗವಾಗಿ ಶಾಸಕ ಸಮೃದ್ಧಿ ಮಂಜುನಾಥ್, DCC ಬ್ಯಾಂಕ್ ನಿರ್ದೇಶಕರಾದ ನಲ್ಲೂರು ರಘುಪತಿ ರೆಡ್ಡಿ, ಮಾಜಿ ನಗರಸಭೆ ಅಧ್ಯಕ್ಷ MR ಮುರಳಿ, ಗೊಲ್ಲಹಳ್ಳಿ ಜಗದೀಶ್, NRS ಸತ್ಯಣ್ಣ ಸೇರಿದಂತೆ ಹಲವು ಪ್ರಮುಖ ನಾಯಕರು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು. ಮುಳಬಾಗಿಲು ನಗರದಿಂದ ಶೀನಗೇನಹಳ್ಳಿಯವರೆಗೆ ಸುಮಾರು 500ಕ್ಕೂ ಹೆಚ್ಚು ಕಾರುಗಳು ಹಾಗೂ ಬೈಕ್ಗಳ ಮೆರವಣಿಗೆ ಆಯೋಜಿಸಲಾಗಿತ್ತು. ಭವ್ಯ ಸೇಬಿನ ಹಾರ, ಮಲ್ಲಿಗೆ ಹಾರಗಳಿಂದ ಆನಂದ್ ರೆಡ್ಡಿ ಅವರನ್ನು ಸತ್ಕರಿಸಲಾಯಿತು. ವಿಶೇಷ ಕೇಕ್ ಕಟ್ ಮಾಡಿ ಜನ್ಮದಿನ ಆಚರಣೆ ಮಾಡಲಾಯಿತು. ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರ, ದೊಡ್ಡ ಗಜಮಾಲೆಗಳು, ಹೂವಿನ ಹಾರಗಳು, ಘೋಷಣೆಗಳು ಹಾಗೂ ಸಂಭ್ರಮಾಚರಣೆಯ ಮಧ್ಯೆ ಆನಂದ್ ರೆಡ್ಡಿ ಅವರಿಗೆ ಅಪಾರ ಅಭಿಮಾನಿಗಳು ಶುಭಾಶಯ ಕೋರಿದರು. ಶೀನಗೇನಹಳ್ಳಿ ಗರ್ಜಿಸಿತು, ಕೋಲಾರದ ನೆಲ ನಡುಗಿತು, ಜನರ ನಾಯಕ ಬಂದಾನೆ, ಆನಂದ ರೆಡ್ಡಿ ಬಂದಾನೆ.
ರೆಡ್ಡಣ್ಣವರ ಏನು ಇವತ್ತು ಒಳ್ಳೆ ಒಂದು ಶುಭ ಸಂಜೆಯಲ್ಲಿ ಏನು ನಾವು ಈ ಕಾರ್ಯಕ್ರಮವನ್ನು ಎಲ್ಲ ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೋ ಅವರೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಅವರ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿ ಕೊಡಬೇಕು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ 3 ವರ್ಷಗಳಿಂದ ನಮಗೆ ಯಾವುದೋ ಒಂದು ಆನಂದ್ ರೆಡ್ಡಿ ಅವರ ಒಂದು ವಿಷಯ ಆಗ್ಬೋದು, ಏನೇ ಮಾತಾಡಬೇಕು ಅಂದ್ರೂ ಕೂಡ ನಾವಿಬ್ರು ಒಂದೇ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನನಗೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಒಂದು 40 ವರ್ಷಗಳಿಂದ ನಮ್ಮ ತಂದೆಯವರು ಕೂಡ ಕಾಂಗ್ರೆಸ್ ಅಲ್ಲೇ ಇದ್ರು ಮತ್ತು ನಾವು ನಮ್ಮ ಆನಂದ್ ರೆಡ್ಡಿಯವರು ಯಾವತ್ತೂ ನಮ್ಮ ಸ್ನೇಹಿತರೊಬ್ಬರ ಕೈಯಲ್ಲಿ ಅವರು ಸುಮಾರು 6 ವರ್ಷ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಆವಾಗ ನನಗೆ ಒಬ್ಬ ಸ್ನೇಹಿತರಲ್ಲಿ ಮನವಿ ಮಾಡಿ ಕಳಿಸ್ತಾರೆ, ನೋಡು ಇವತ್ತು ನಮ್ಮ ಜಗದೀಶ್ ಅವ್ರನ್ನ ಕರಿ, ಟೌನ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆ ಇವತ್ತು ಈ ಸಂದರ್ಭದಲ್ಲಿ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವರನ್ನು ನಂಬಿದವರು ಯಾರನ್ನು ಕೈ ಬಿಟ್ಟಿಲ್ಲ. ಅವರು ಬೇರೆಯವ್ರ ಕತೆ ಹೆಂಗೋ ನಮ್ಗೆ ಗೊತ್ತಿಲ್ಲ. ನಾವು ಅವ್ರ ಋಣ ತೀರಿಸ್ಬೇಕು ಅಂದ್ರೆ ಯಾವತ್ತೂ ಅವ್ರಿಗೆ ಅವಕಾಶ ಸಿಗ್ತಾದೋ ಅಂತ ಸಂದರ್ಭಕ್ಕೆ ಕಾಯ್ತಾ ಇದ್ದೀವಿ. ಅವ್ರ ಋಣ ತೀರಿಸ್ಬೇಕು, ಅವ್ರಿಗಂತ ಅವಕಾಶ ನಮ್ಮ JDS ಪಕ್ಷ, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಿದ್ದಾರೆ, ನಮ್ಮ ಜನಪ್ರಿಯ ಶಾಸಕರಿದ್ದಾರೆ, ಇನ್ನ ನಮ್ಮ ಎಲ್ಲ ಮುಖಂಡರು ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನ ಯಾವುದೋ ಒಂದು ಚುನಾವಣೆಯಲ್ಲಿ ಅವರನ್ನ ನೀವು ನಿಲ್ಲಿಸಿದ್ದೆ ಆದ್ರೆ ಅವರ ಅಭಿಮಾನಿಗಳಾಗ್ಬೋದು, ಪಕ್ಷದ ಕಾರ್ಯಕರ್ತರಾಗ್ಬೋದು, ಅವ್ರ ಕೈ ಬಿಡುವಂತ ಪರಿಸ್ಥಿತಿನೇ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕಾಂಗ್ರೆಸ್ ದಾರಿಯಲ್ಲಿ ನಡೆದವನು, ಜನರ ಕನಸುಗಳ ಹೊತ್ತವನು, ಕುಮಾರಣ್ಣ ಕರೆದಾಗ ಬಂದವನು, JDS ಕೋಟೆ ಕಟ್ಟಿದವನು, ಶಿನಗೇನ ಹಳ್ಳಿಯ ಮನೆಯಲ್ಲಿ ಅದೃಷ್ಟದ ಬೆಳಕು ಹೊತ್ತ ಮನೆಯಲ್ಲಿ ಗೆಲುವಿನ ಕಥೆಗಳು ಹುಟ್ಟಿದವು, ಜನರ ಆಶೀರ್ವಾದ ಗೆದ್ದವು. PLD ಬ್ಯಾಂಕ್ ಜಯದ ಹಾದಿ, DCC ಬ್ಯಾಂಕ್ ಗೆಲುವಿನ ನಾದಿ, ಗೋಮುಲ್ಕಣದಲ್ಲೂ ಗೆಲುವಿನ ಜಾತ್ರೆ, ಕಾರ್ಯಕರ್ತರ ಶಕ್ತಿಯೇ ಆಸ್ತ್ರೆ. 500 ಕಾರಿನ ಮೆರವಣಿಗೆ, ಜನಸಾಗರದ ಮಹಾ ಸಂಭ್ರಮವೇ, ಸೇಬಿನ ಹಾರ ಮಲ್ಲಿಗೆ ಪರಿಮಳ, ನಾಯಕನಿಗೆ ಜನರ ಪ್ರೇಮ ಕಂಗೊಳ. ನಮ್ಮ JDS ಮುಖಂಡರು, ನಮ್ಮ ರಾಜ್ಯ ಕೋರ್ ಕಮಿಟಿಯ ಸದಸ್ಯರು, ನೂತನ ಸದಸ್ಯರು ಆದಂಥ ಆನಂದ್ ರೆಡ್ಡಿ ಅಣ್ಣವರ ಜನ್ಮದಿನ ಈ ಜನ್ಮದಿನ ಅವರಿಗೆ ಎಲ್ಲ ಶುಭ ಕೋರಲು ಬಂದಿರತಕ್ಕಂಥ ಅವರ ಅಭಿಮಾನಿಗಳಿಗೆ ಹಾಗೂ ಅವರ ಮಿತ್ರರಿಗೆ ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಈ ದಿನ ಈಗ ತಾನೇ ಆ ಕೋರ್ ಕಮಿಟಿ ಅಧ್ಯಕ್ಷರು JK ಕೃಷ್ಣಾರೆಡ್ಡಿ ಅಣ್ಣವರು ನಿರ್ಗಮಿಸಿದರು ನಮ್ಮ ವೇದಿಕೆಯಿಂದ. ಅದೇ ಥರ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರು ಆದಂಥ ಸಮೃದ್ಧಿ ಮಂಜಣ್ಣ ಅವರು ಈ ವೇದಿಕೆಯಿಂದ ಈಗ ತಾನೇ ಹೊರಟಿದ್ದಾರೆ. ಎಲ್ರಿಗೂ ಈ ಬಂದು ಈ ಒಂದು ಶುಭ ಸಂಜೆಯಲ್ಲಿ ಎಲ್ಲರೂ ನಮ್ಮ ಯುವಕ ಮಿತ್ರರು ಎಲ್ಲರೂ ಬಂದು ಆನಂದ್ ರೆಡ್ಡಿ ಅಣ್ಣವರ ಈ ಒಂದು ಮುಸ್ಸಂಜೆಯ ಒಂದು ಜನ್ಮದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಹಾರೈಸಿ ಈಗ ತಾನೇ ಎಲ್ಲರೂ ಊಟ ಮಾಡಲು ಎಲ್ಲರೂ ಈ ವೇದಿಕೆ ಹತ್ರದಿಂದ ಹೋಗಿರ್ತಾರೆ. ಅದೇ ಥರ ಈ ಒಂದು ನಮ್ಮ ಕೋರ್ ಕಮಿಟಿ ಸದಸ್ಯರನ್ನಾಗಿ ನೇಮಕ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರು ಆದಂಥ JDS ಪಕ್ಷದ ಅಧ್ಯಕ್ಷರು ಆದಂಥ
ಕುಮಾರಣ್ಣ ಅವರು ಈ ಒಂದು ನಮ್ಮ ಆನಂದ್ ರೆಡ್ಡಿ ಅಣ್ಣವರ ಈ ಒಂದು ಪದವಿಯನ್ನು ಸ್ವೀಕರಿಸಲು ಈ ದಿನ ನಾನೇ ಖುದ್ದು ಬರ್ತೀನಿ ಅಂತ ಹೇಳಿದ್ರು. ಕೆಲವು ಕಾರಣಾಂತರಗಳಿಂದ ಬರೋಕ್ಕೆ ಆಗಲಿಲ್ಲ. ಇನ್ನೊಂದು ದಿನ ಡೇಟ್ ಕೊಡ್ತಾರೆ. ಅಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಪಕ್ಷದ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಲು ಈಗ ತಾನೇ ಎಲ್ಲರೂ ಹಾರೈಸಿ ಹೋಗಿರ್ತಾರೆ. ಮಾಧ್ಯಮ ಮಿತ್ರರು ಎಲ್ಲರೂ ತುಂಬ ಹೊತ್ತಿಂದ ತಾವೆಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನೀವೊಂದು ಸೆರೆ ಹಿಡಿಯಲು ಬಂದಿರ್ತೀರ. ನಿಮಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಹುಟ್ಟುಹಬ್ಬವನ್ನು ಇನ್ನೂ ನೂರಾರು ಹುಟ್ಟುಹಬ್ಬಗಳನ್ನ ನೆರವೇರಿಸಿ ಅವರು ಆಯುರ್ವೇದದಿಂದ ಅವರ ಕುಟುಂಬ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ಅವರ ಅಭಿಮಾನಿಯಾಗಿ ನಾನು ಆಶಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.